ಇನ್ನು ಅದೆಷ್ಟು ಜೀವಗಳು ಹೋಗ್ಬೇಕು ಹೇಳಿ ಈ ಸರ್ಕಾರಿ ಅಧಿಕಾರಿಗಳು ಕೊಡುವಂತ ಟಾರ್ಚರ್ಗೆ. ಅದ್ ಹೇಗ್ರಿ ಅವ್ರಿಗೆ ಒಂದೇ ತಿಂಗಳಲ್ಲಿ ಅಷ್ಟು ಮನೆಗಳನ್ನ ಅಷ್ಟು ಕುಟುಂಬಗಳನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ? ಟಾರ್ಗೆಟ್ ಟಾರ್ಗೆಟ್ ಅಂತ ಒಂದ್ ದಿನಕ್ಕೆ ಇಷ್ಟೇ ಮುಗಿಸ್ಬೇಕು, ಒಂದ್ ವಾರಕ್ಕೆ ಇಷ್ಟೇ ಮುಗಿಸ್ಬೇಕು ಅಂತೇಳಿ ಟಾರ್ಚರ್ ಕೊಟ್ಟು ಇವಾಗ ನೋಡಿ ಏನಾಗಿದೆ ಅಂತ. ಡ್ಯೂಟಿ ಟೈಮ್ ಅಲ್ಲಿ BLOಗಳ ಪ್ರಾಣ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಟಾರ್ಚರ್ಗೆ. ಹೋಗ್ಲಿ, ಆನ್ಲೈನ್ ಆದ್ರೂ ಮಾಡಿದೀರಾ, ಆನ್ಲೈನ್ ಅಲ್ಲೂ ಕರೆಕ್ಟ್ ಆಗಿ ಮಾಹಿತಿ ಇದೆಯಾ? ಅಲ್ಲೂ ಕೂಡ ಸರ್ವರ್ ವರ್ಕ್ ಆಗ್ತಾ ಇಲ್ಲ, ಅಲ್ಲೂ ಕೂಡ ಮಾಹಿತಿಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಆನ್ಲೈನ್ ಅಲ್ಲಾದ್ರೂ ಕರೆಕ್ಟ್ ಆಗಿದ್ಯಾ? ಅಲ್ಲಿ ಬೂತ್ ನಂಬರ್ ಸಿಗ್ತಾ ಇಲ್ಲ, ಕೋಡ್ ಸಿಗ್ತಾ ಇಲ್ಲ. ಅದನ್ನಾರು ನಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ನಾವು ಗೊತ್ತಿಲ್ದೇ ಇರೋರಿಗೆ ಹೇಳಿ ಆನ್ಲೈನ್ ಅಲ್ಲೇ ಫಿಲ್ ಮಾಡಿಸ್ತೀವಿ. ಈ ರಿಸ್ಕ್ ಇರೋದಿಲ್ಲ. SIR ಮಾಡ್ಬೇಕು, ಮಾಡೋಣ, ಒಳ್ಳೇದಿದೆ, ನಮ್ ದೇಶಕ್ಕೂ ಒಳ್ಳೇದಾಗತ್ತೆ. ಆದ್ರೆ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ನೀವು. ಸ್ನೇಹಿತರೆ, ಇವಾಗ ಏನಾಗಿದೆ ಅಂತ ಹೇಳಿದ್ರೆ BLOಗಳ ಪ್ರಾಣ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಅವರ ಕುಟುಂಬದವ್ರು ಹೇಳ್ತಿದ್ದಾರೆ ಇದು ಸರ್ಕಾರಿ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥ ಟಾರ್ಚರಿಗೆ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ. ಆದ್ರೆ ಕೆಲವರು ಹೇಳ್ತಿದ್ರೆ ಇಲ್ಲ, ಅದು ಕೆಲವೊಂದು ಆಕ್ಸಿಡೆಂಟ್ ಆಗಿದೆ, ಮತ್ತೆ ಕೆಲವೊಂದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದ್ರೆ ಏನೇ ಹೇಳಿ, ನಾನು ಕಣ್ಣಾರೆ ನೋಡಿದೀನಿ ಅವ್ರಗಳ ಕಷ್ಟ ಏನು ಅಂತ. ಅವರಿಗೆ ಈಗ ಆಲ್ರೆಡಿ ಮಾಡೋದಕ್ಕೆ ತುಂಬಾನೇ ಕೆಲಸವನ್ನ ಕೊಟ್ಟಿದ್ದಾರೆ, ತುಂಬಾನೇ ಪ್ರೆಷರ್ ಅನ್ನ ಕೊಟ್ಟಿದ್ದಾರೆ. ಈ SIR ಸ್ಟಾರ್ಟ್ ಆದ್ಮೇಲಂತೂ ತುಂಬಾನೇ ಟಾರ್ಚರ್ ಆಗಿದೆ ಅವ್ರಿಗೆ. ನಾನ್ ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಸ್ವಲ್ಪ ಅವ್ರಿಗೆ ಕೋಆಪರೇಟ್ ಅನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ, ಮತ್ತೆ ಅವರು ಅಷ್ಟು ಜನದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಅವರು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ.